ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪುನೀತ್ ಯೂಟ್ಯೂಬ್ ಚಾನಲ್. ಬಿಸಿಲು ಸ್ಟಾರ್ಟ್ ಆಗಿದೆ, ಊಟ ಬೇಕು, ಚಟ್ಪಟಾಗಿ ಏನಾದ್ರು ಎಣ್ಣೆಲಿ ಕರೆದಿರೋದು ತಿನ್ನಬೇಕು ಅಂತ ಅನ್ಸೋ ಟೈಮ್ ಅಲ್ವೇ ಅಲ್ಲ ಇದು. ಏನಾದರೂ ತಣ್ಣಗೆ ಕುಡಿಯೋದಕ್ಕೆ ಸಿಕ್ಕಿದ್ರೆ ಸಾಕು ಅಂತ ಹೇಳೋ ಅಂಥ ಟೈಮ್ ಇದು. ಸೊ ತಣ್ಣಗೂ ಇರಲಿ ಹಾಗೆ ಆರೋಗ್ಯವಾಗೂ ಇರಲಿ ಅಂತ ಹೇಳಿ ಬೆಸ್ಟ್ ಆಫ್ ಬೆಸ್ಟ್ 3 ರೆಸಿಪಿಗಳನ್ನ ತೊಗೊಂಡು ಬಂದಿದ್ದೀನಿ. ಸೊ ಹೆಲ್ತಿ ಡ್ರಿಂಕ್, ಅದರ ಮಧ್ಯೆ ಒಂದು ಲೈಮ್ ಸೋಡಾ ಕೂಡ ಇದೆ. ಸೊ ಯಾವುದಾದ್ರು ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಬಂದ್ಬಿಡೋಣ. ಸೊ ನೀವಲ್ಲಿ ವಿಡಿಯೋ ನೋಡ್ತಾ ಇರಿ, ನಾನು ಅದರದ್ದು ಏನೇನು ಉಪಯೋಗಗಳು ಅಂತ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದು ಆಮ್ಲ ಯೂಸ್ ಮಾಡೋದ್ರಿಂದ ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ, ಡೈಜೆಷನಿಗೆ ತುಂಬ ಒಳ್ಳೆಯದು, ಹಾಗೆ ಹಾರ್ಟ್ ಹೆಲ್ತಿಗೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಖಾಲಿ ಹೊಟ್ಟೆನಲ್ಲಿ ಇದನ್ನು ಕುಡಿಯೋದ್ರಿಂದ ಹೇರ್, ಸ್ಕಿನ್ ಮತ್ತು ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾ ಉಪಯೋಗ ಆಗುತ್ತೆ. ಇದರಲ್ಲಿ ಸಾಕಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಹಾಗೆ ವೈಟಮಿನ್ ಸಿ ಕೂಡ ಇರುತ್ತೆ. ಸೊ ಬ್ಯೂಟಿಫುಲ್ ಜ್ಯೂಸು, ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ತಗೊಳ್ಳಿ. ಎಸ್ಪೆಷಲಿ ಲೋ ಬಿ ಪಿ ಇರೋರಿಗೆ, ಅವಾಗವಾಗ ಸುಮ್ಮನೆ ಗಿಡ್ಡಿನೆಸ್ ಬರ್ತಿದೆ ಅನ್ನೋರಿಗೆ ತುಂಬ ಚೆನ್ನಾಗಿರೋಂಥ ಜ್ಯೂಸು. ಸೊ ನೆಕ್ಸ್ಟ್ ಬಂದು ಬೂದ್ ಗುಂಬಳಕಾಯಿ ಜ್ಯೂಸು. ಸೊ ಬೂದ್ ಗುಂಬಳಕಾಯಿ ಜ್ಯೂಸಲ್ಲಿ ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕಂತ ಇದ್ದೀರೋ ಅವರಿಗೆ ಬೆಸ್ಟ್ ಆಫ್ ಬೆಸ್ಟ್ ಅಂತ ಹೇಳಿದ್ರೆ ಅದು ಬೂದ್ ಗುಂಬಳಕಾಯಿ ಜ್ಯೂಸು. ಯಾಕಂದರೆ ಇದರಲ್ಲಿ ಕ್ಯಾಲರೀಸ್ ತುಂಬಾ ಕಡಿಮೆ ಇರುತ್ತೆ. ಕ್ಯಾಲರೀಸ್ ಆಗಿರ್ಬೋದು ಮತ್ತು ಫ್ಯಾಟ್ ಕಂಟೆಂಟ್ ಆಗಿರ್ಬೋದು ಎರಡೂ ಕೂಡ ತುಂಬ ಕಡಿಮೆ ಇರುತ್ತೆ. ಫೈಬರು ತುಂಬ ಜಾಸ್ತಿ ಇರುತ್ತೆ. ಸೊ ವೆಯ್ಟ್ನ ಮ್ಯಾನೇಜ್ ಮಾಡೋದಕ್ಕೆ ತುಂಬ ಒಳ್ಳೆ ಜ್ಯೂಸ್ ಅಂತಲೇ ಹೇಳ್ಬೋದು. ಹಾಗೆ ಇದು ಸ್ಕಿನ್ನ ಹೈಡ್ರೇಟ್ ಆಗಿ ಕೂಡ ಇರುತ್ತೆ. ಸೊ ಸ್ಕಿನ್ ಹೈಡ್ರೇಷನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಹಾಗೆ ನಮ್ಮ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಸೊ ಓವರಾಲ್ ಹಾರ್ಟ್ ಹೆಲ್ತಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಜ್ಯೂಸು. ಸೊ ನಾವು ಬೇಕು ಅಂದರೆ ಇದಕ್ಕೆ ಹನಿ ಆ್ಯಡ್ ಮಾಡ್ಕೋಬೋದು. ಸೊ ನಮಗೆ ಹನಿ ಬೇಡ, ನಾವು ಹಾಗೆ ತೊಗೋತೀವಿ ಅಂತ ಹೇಳಿದ್ರೆ ಹಾಗೆ ತೊಗೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಅವರ್ ಲೈಮ್ ಸೋಡಾ. ಸೊ ಲೈಮ್ ಸೋಡಾ ಬಂದು ಯೂಶಲಿ ಸಾಲ್ಟ್ ಆ್ಯಂಡ್ ಸ್ವೀಟ್, ಯಾರ್ಯಾರು ಟೇಸ್ಟ್ ನೋಡಿರ್ತೀರೋ ತುಂಬ ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಊಟದ ಜೊತೆಯಲ್ಲಿ, ಅಥವಾ ಊಟ ಹೆವಿ ಆದಮೇಲೆ. ಸೊ ಇದು ಕೂಡ ನಿಂಬೆ ಹಣ್ಣಲ್ಲಿ ವೈಟಮಿನ್ ಸಿ ಇರುತ್ತೆ. ಸೊ ಈ ಒಂದು ಜ್ಯೂಸು ತುಂಬ ರಿಫ್ರೆಶಿಂಗ್ ಫ್ಲೇವರ್ನ ಕೊಡುತ್ತೆ, ಹಾಗೆ ಪೊಟೆನ್ಷಿಯಲ್ ಟು ಆ್ಯಕ್ಟಿವ್ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ನ ಕೂಡ ಇರುತ್ತೆ. ಸೊ ಇದನ್ನು ಕೂಡ ಆವಾಗವಾಗ ಟೇಸ್ಟ್ ನೋಡ್ಬೋದು. ಸೊ 3 ತುಂಬ ಚೆನ್ನಾಗಿರೋಂತಹ ರೆಸಿಪೀಸು, ಈ ಬಿಸಿಲಿಗೆ ಹೇಳಿ ಮಾಡಿಸಿದಂತಹ ರೆಸಿಪಿ. ಸೊ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಸೊ ನೀವು ಟ್ರೈ ಮಾಡಿ, ಮನೇಲಿ ಎಲ್ರಿಗೂ ಕೊಡಿ. ಸೊ ಸಮ್ಮರ್ನ ಎಂಜಾಯ್ ಮಾಡಿ. ಇದೇ ಥರ ರೆಸಿಪೀಸ್ನ ತೋರಿಸ್ತಾ ಇರ್ತೀನಿ. ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಸಾಕಷ್ಟು ರೆಸಿಪೀಸು, ಸಾಕಷ್ಟು ವಿಡಿಯೋಸ್ ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹ್ಯಾವ್ ಅ ಗ್ರೇಟ್ ಡೇ, ಎಂಜಾಯ್ ದ ಡ್ರಿಂಕ್. Bye bye.